ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ತಪ್ಪಿಸಲು ಹುನ್ನಾರ. ಬಿಜೆಪಿ ಮುಖಂಡನಿಂದ ಭೂ ಕಬಳಿಕೆ ಅಸ್ತ್ರ ಆರೋಪ. ಸಚಿವ ಸ್ಥಾನ ನೀಡಿದರೆ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟ ದಲಿತ ಮುಖಂಡರು. ಮಳೆ ಕೊರತೆಯಿಂದ ಭೀಕರ ಬರ ಹಿನ್ನೆಲೆ ಬಯಲುಸೀಮೆಗೆ ಕಾಲಿಟ್ಟ ಡಿಸಿಎಂ ಪರಮೇಶ್ವರ್. ರೈತರ ಜಮೀನಿಗೆ ತೆರಳಿ ಪರಿಶೀಲನೆ. ಕೂಲಿ ಹಣ ಕೇಳಿದ್ದಕ್ಕೆ ಕೊಲೆ ಆರೋಪ. ದೊಣ್ಣೆಯಿಂದ ಹೊಡೆದು ಭೀಕರ ಹತ್ಯೆ. ಆರೋಪಿಗಾಗಿ ಪೊಲೀಸರಿಂದ ತಲಾಶ್. ದೇಗುಲದ ಹುಂಡಿಗೆ ಕನ್ನ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲೇ ಸೆರೆ. ಆರೋಪಿಗಳಿಗಾಗಿ ಬಲೆ ಬೀಸಿದ ಪೊಲೀಸರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿರುದ್ಧ ಕೇಳಿಬಂದಿರುವ ಭೂ ಕಬಳಿಕೆ ಆರೋಪಗಳು ಇದೀಗ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿವೆ. ಒಂದು ಕಡೆ ಸುಬ್ಬಾರೆಡ್ಡಿ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿರುವಾಗಲೇ ಸಚಿವ ಸ್ಥಾನ ತಪ್ಪಿಸಲು ಬಿಜೆಪಿ ಮುಖಂಡನೋರ್ವ ಹುನ್ನಾರ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಬಾಗೇಪಲ್ಲಿಯ ಒಕ್ಕಲಿಗ ಸಮುದಾಯದ ಶಾಸಕ ಸುಬ್ಬಾರೆಡ್ಡಿ ಮೂರನೇ ಬಾರಿ ಚುನಾವಣೆಯಲ್ಲಿ ಗೆದ್ದು ತನ್ನದೇ ಆದ ಅಭಿಮಾನಿಗಳ ಬಳಗವನ್ನು ಬೆಳೆಸಿಕೊಂಡಿದ್ದಾರೆ. ಸತತವಾಗಿ 3 ಬಾರಿ ಗೆದ್ದು ಸೋಲಿಲ್ಲದ ಸರದಾರನಾಗಿದ್ದು ಈಗ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದು ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆಯಲು ಕಸರತ್ತು ನಡೆಸುತ್ತಿದ್ದಾರೆ. ಡೆಲ್ಲಿ ಪ್ರವಾಸದಲ್ಲಿರುವ ಶಾಸಕ ಸುಬ್ಬಾರೆಡ್ಡಿ ಒಂದೆರಡು ದಿನಗಳಲ್ಲಿ ಸಚಿವ ಸಂಪುಟದ ಅಭ್ಯರ್ಥಿಗಳ ಹೆಸರುಗಳು ಘೋಷಣೆ ಆಗುವ ಸಾಧ್ಯತೆ ಇದೆ. ಶಾಸಕ ಸುಬ್ಬಾರೆಡ್ಡಿಯ ರಾಜಕೀಯ ಬದ್ಧ ವೈರಿಯಾಗಿರುವ ಬಾಗೇಪಲ್ಲಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಆಗಾಗ ಸಮರ ಸಾರುತ್ತಲೇ ಇರ್ತಾರೆ. ಹೀಗಿರುವಾಗ ಸಚಿವ ಸ್ಥಾನದ ಹೆಸರು ಘೋಷಣೆ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಮುನಿರಾಜು ಸಚಿವ ಸ್ಥಾನವನ್ನು ತಪ್ಪಿಸಲು ದೊಡ್ಡ ಅಸ್ತ್ರವನ್ನ ಬಿಟ್ಟಂತೆ ಕಾಣುತ್ತಿದೆ. ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ 800 ಎಕರೆಯಷ್ಟು ಜಮೀನುಗಳ ಭೂ ಕಬಳಿಕೆ ಆರೋಪ ಜೋರಾಗಿ ಕೇಳಿ ಬರ್ತಾ ಇದೆ. ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಸಂದೇಶ್ ನೇತೃತ್ವದಲ್ಲಿ ಬಾಗೇಪಲ್ಲಿ ತಾಲೂಕು ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಜಮಾಯಿಸಿ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಸುಮಾರು 800 ಎಕರೆ ಭೂ ಕಬಳಿಕೆ ಸೇರಿದಂತೆ ಹಲವು ಆರೋಪಗಳನ್ನ ಮಾಡಿದ್ರು. ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಶಾಸಕರು ಹಾಗೂ ಅವರ ಆಪ್ತರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿ ಪ್ರಕರಣವನ್ನು ದಾಖಲಿಸಿ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಸುಮಾರು 800 ಎಕರೆ ಅಷ್ಟು ಅಕ್ರಮವಾಗಿ ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಶಾಸಕರು ಇವಾಗ ನನಗೆ ಮಿನಿಸ್ಟ್ರಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿರೋಂಥ ವ್ಯಕ್ತಿ. 800 ಎಕರೆಗಳು ನನಗೆ ಬಂದಿರೋಂಥ ಮಾಹಿತಿ ಏನು ಗೊತ್ತಣ್ಣ, ಬಡವ್ರಿಗೆ ಪಾಪ ಕೂಲಿ ಮಾಡೋ ಜನಕ್ಕೆ 1 ಲಕ್ಷ ರೂಪಾಯಿ 100 ರೂಪಾಯಿ ನೋಟುಗಳ ಕಟ್ಟೆಗಳು ಎತ್ಕೊಂಡು ಕೊಟ್ಬಿಟ್ರೆ ಸಾಲಿಡಪ್ಪ ಅಂತೇಳ್ಬಿಟ್ಟು ಪಾಪ GP ಅಗ್ರಿಮೆಂಟ್ಗಳು ಹಾಕ್ತಾರೆ. ನಿಮ್ಮ ಜಮೀನು ನಾನು ಕೊಡ್ತೀನಿ, ಕೋಟ್ಯಾಂತರ ರೂಪಾಯಿ ಕೊಟ್ಟು ನಿಮ್ಮ ಜಮೀನು ನಾನು ತೊಗೊತೀನಿ ಅಂತೇಳ್ಬಿಟ್ಟು GP ಅಗ್ರಿಮೆಂಟ್ಗಳು ಮಾಡಿ ಆ ಜಮೀನುಗಳನ್ನೇನು ಮಾಡ್ತಾರೆ, GPA ಮುಖಾಂತರನೇ ರಿಜಿಸ್ಟರ್ ಮಾಡ್ಕೊತಾರೆ. 1 ಲಕ್ಷ 2 ಲಕ್ಷ ಕೊಟ್ಟರೆ ದೊಡ್ಡ ವಿಚಾರ ಅಷ್ಟೇ. ಬಡವ್ರಕ GPAಗಳ ಮುಖಾಂತರ ರಿಜಿಸ್ಟರ್ ಮಾಡ್ಕೊತಾರೆ. ರಿಜಿಸ್ಟರ್ ಮಾಡ್ಕೊಂಡು ಪಾಣಿ ಕೂರಿಸ್ಕೊಂಡು ಸರ್ಕಾರ ಎನ್ಕ್ರೋಚ್ ಮಾಡ್ಕೊಂಡೈತೆ, AIADB ಎನ್ಕ್ರೋಚ್ ಮಾಡ್ಕೊಂಡೈತೆ ಅಂತಬಿಟ್ಟು ತೋರಿಸ್ತಾರೆ. ಪಾಣಿಗಳು ಇವ್ರ ಹೆಸರಲ್ಲಿ ಇರ್ತೈತೆ, ಬಡವ್ರ ಹೆಸರಲ್ಲಿ ಇರ್ತೈತೆ, ಪಾಣಿಗಳು ಇವ್ರ ಹೆಸರಲ್ಲಿ ಇರ್ತೈತೆ. 1 ಲಕ್ಷ 2 ಲಕ್ಷ ರೂಪಾಯಿಗೆ ತಗೊಳ್ಳೋದು, 1 ಕೋಟಿ 10 ಲಕ್ಷ 1 ಕೋಟಿ 20 ಲಕ್ಷಕ್ಕೆ ಮಾರೋದು ಸರ್ಕಾರಕ್ಕೆ. ಏಪನ ಕೈಯಲ್ಲ ಎಲ್ಲ ಇರೋದು ಸರ್ಕಾರಕ್ಕೆ ಮಾರೋದು. ಇದು ಕೊಂಡಾರೆಡ್ಡಿಪಲ್ಲಿ ಗ್ರಾಮದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ದಲಿತರ ಜಮೀನುಗಳನ್ನ ಕಬಳಿಕೆ ಮಾಡಿರೋಂಥದ್ದು. ಯಾರು ಖುದ್ದು ಶಾಸಕರೇ ಸುಬ್ಬಾರೆಡ್ಡಿ ಅವರೇ ಮಾಡ್ತಾ ಇರೋಂಥ ಮೊದಲನೇ ಹೋರಾಟ ಸೋಮಲಾಪುರ ಅಲ್ಲಿ ಸರ್ವೆ ನಂಬರ್ 1ರಲ್ಲಿ 134 ಎಕರೆ ಕಾಂಪೌಂಡ್ ಹಾಕ್ತಾರಪ್ಪ ಇಲ್ಲಿಗಲ್ಲಾಗೆ. ನಾವು ಯಾರಾದರೂ 1 ಗುಂಟೆ ಕಾಂಪೌಂಡ್ ಹಾಕಿದ್ರೆ ಬಿಡ್ತಾರ? FIR ಮಾಡಿ ಅದು ಮಾಡಿ ಇದು ಮಾಡಿ ಏನೇನೋ ಮಾಡಿ ಪೇಪರ್ಗೆಲ್ಲ ಕೊಟ್ಟು ಎಲ್ಲ ಮಾಡಾಕ್ತೆ. ಇವಾಗ ಇದೇ ಸುಬ್ಬಾರೆಡ್ಡಿ ಬೇನಾಮಿಗಳು ಆ ಜಮೀನು ಕಾಂಪೌಂಡ್ ಹಾಕಿದ್ದಾರೆ. ಬೇನಾಮಿಗಳು ಜಾಸ್ತಿ ಜನ ಅವ್ರಣ್ಣ, ಅವ್ರ ಮಗನು ಅಳಿಯ ಜಾಸ್ತಿ ಜನ ಇದ್ದಾರೆ ಬೇನಾಮಿಗಳು. ಅಯ್ಯಪ್ಪನಿಗೇನು ಬೇನಾಮಿಗಳಿಲ್ಲ. ಇವ್ರ ಹೆಸರುಗಳಿಗೆ ಇಲ್ಲಿಗಲ್ಲಾಗೆ 40 ಎಕರೆ ಪಾಣಿ ಮಾಡಿ 132 ಎಕರೆ ಕಾಂಪೌಂಡ್ ಹಾಕಿರೋರು. ತಹಸೀಲ್ದಾರ್ ಅವ್ರು ಯಾಕೆ ಇನ್ನು ಕಾಂಪೌಂಡ್ ರಿಮೂವ್ ಮಾಡಿಲ್ಲ? ಕಾಂಪೌಂಡ್ ಹಾಕಿರೋರ ಮೇಲೆ ಯಾಕೆ FIR ಮಾಡಿಲ್ಲ? ಕಾಂಪೌಂಡ್ ಹಾಕಿರೋರ ಮೇಲೇನೂ ಮಾಡಬೇಕು. ಕಾಂಪೌಂಡ್ ಕೆಲಸ ಮಾಡಿದಾರೆ ನೋಡಿ, ಅವ್ರ ಮೇಲೇನೂ FIR ಮಾಡಬೇಕು. ಕಾಂಪೌಂಡ್ ಹಾಕ್ಸಿರೋರ ಮೇಲೇನೂ ಮಾಡಬೇಕು. ಕಾಂಪೌಂಡ್ ಹಾಕ್ಸಿರೋರು ಹಿಂದೆ ಇದ್ದಾರಲ್ಲ ಸುಬ್ಬಾರೆಡ್ಡಿ ಅವರು, ಅವ್ರ ಮೇಲೇನೂ FIR ಮಾಡಬೇಕು. ಅರ್ಥ ಆಯ್ತಲ್ಲ? ಈಗ ದಲಿತರಿಗೆ ಸಂಬಂಧಪಟ್ಟಂಗೆ ಇಲ್ಲಿಗಲ್ಲಾಗಿ GPA ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಈ ವಿಚಾರ ಯಾವುದು ಕೊಂಡಾರೆಡ್ಡಿಪಲ್ಲಿ ವಿಚಾರ. ಇಲ್ಲಿಗಲ್ಲಾಗಿ GPAಗಳು ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡವ್ರಲ್ಲ, ಇವ್ರ ಮೇಲೆ ಯಾರು ಶಾಸಕರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು.
ಈಗ ನಾವು ಟೇಕಪ್ ತಗೊಳ್ತಾ ಇರೋಂಥ ಹೋರಾಟ ಯಾವುದಾದ್ರೆ ಸೋಮಲಾಪುರ. ಇವತ್ತೇ ನಮ್ಮ ಜಿಲ್ಲಾಧ್ಯಕ್ಷರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ತಹಸೀಲ್ದಾರ್ಗೆ. ಯಾರು ಇಲ್ಲಿಗಲ್ ಆಗಿ ಕಾಂಪೌಂಡ್ ಹಾಕಿದಾರೋ ಒತ್ತುವರಿ ತೆರವು ಮಾತ್ರನೇ ಅಲ್ಲ, FIR ಕೂಡ ಮಾಡಬೇಕು ಅಂತ ಕಂಪ್ಲೇಂಟ್ ಕೊಟ್ಟರು. ಅದು ಮಾಡ್ತಾ ಇದ್ದಾರೆ. ಓಕೆ, ಇಲ್ಲ ಜಿರ್ಲು 100 ಎಕರೆ ಅಲ್ಲಿನೂ ಇಲ್ಲಿಗಲ್ ಆಗಿ ಕಾಂಪೌಂಡ್ ಮಾಡಿರೋಂಥದ್ದು, ಇಲ್ಲಿಗಲ್ ಆಗಿ ಜಮೀನುಗಳನ್ನ ಕಬಳಿಕೆ ಮಾಡ್ಕೊಂಡಿರೋಂಥದ್ದು. ಅಣ್ಣ, ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಬೇಕು ಅಂದರೆ 25 ದಿನ ಬಿಟ್ಟಿಲ್ಲ. ಇವ್ರದೇ ರಿಜಿಸ್ಟ್ರುಗಳು, ಸಬ್ ರಿಜಿಸ್ಟ್ರ್ ಬೇರೆ ಕೆಲಸ ಮಾಡೋಂಗೇ ಇಲ್ಲ. ಇವ್ರದೇ ರಿಜಿಸ್ಟ್ರುಗಳು, ಬೇರೆ ಕೆಲಸ ಯಾವುದೋ ಟೇಕಪ್ ತೊಗೊಳಂಗಿಲ್ಲ, ಮಾಡೋಂಗಿಲ್ಲ. ಆ ಥರ ಮಾಡ್ತಾರೆ. ಯಾಕಂದರೆ ಸರ್ಕಾರ ಇವ್ರ ಅಪ್ಪಂದಲ್ಲ, ಕಾನೂನು ಇವ್ರ ಅಪ್ಪಂದಲ್ಲ. ನಾವು ಘೋಷಣೆ ಕೊಡ್ತೀವಲ್ಲ, ಸರ್ಕಾರ ಅಂತೆ ಸರ್ಕಾರ, ಇವ್ರ ಅಪ್ಪಂದಂತೆ ಸರ್ಕಾರ ಅಂತ. ಅದನ್ನ ಪ್ರೂವ್ ಮಾಡ್ತಾ ಇರೋದು ಪಾಪ ಯಾರು, ಸುಬ್ಬಾರೆಡ್ಡಿ ಅವರು. ಆಯಿತು, ಯಾರಾದರೂ ದಲಿತರು ಹುಡುಗರು ಪಾಪ, ನಮ್ಮ ಜಮೀನು ನಮ್ಗೆ ಗೊತ್ತಿಲ್ಲ, ನಮ್ಮ ಅಪ್ಪನ ಬಂದು ಸೈನ್ ಹಾಕೋನೆ, GPA ಮಾಡಿಸ್ಕೊಂಡಿದ್ಯಾ ನೀನು, ಆ ಅಪ್ಪನ ಕೂರಿಸ್ಬಿಟ್ಟು GPA ಮಾಡಿಸ್ಕೊಂಡಿದ್ಯಾ ಅಂತ ಬಿಟ್ಟು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ರೌಡಿ ಶೀಟ್ರ? ಒಂದು ಕೇಸು ಇಲ್ದಿರ ಒಂದು ಕೇಸ್ ಮಾಡೋದು, ರೌಡಿ ಶೀಟ್ರ್ ಮಾಡೋದು. ಇದಕ್ಕೇನಂತಾರೆ ಭಯ್ಯ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದಾದಮೇಲೆ ಉಳ್ಳೂರಣ್ಣ ಎಲ್ಲ ವಿಡಿಯೋಗಳು ನೋಡಿದ್ರಣ್ಣ, SCಗಳ ಜಮೀನಣ್ಣ ಪಾಪ. ಸಮಾಧಿಗಳಿದ್ರ, ಸಮಾಧಿಗಳನ್ನ ಕೂಡ ಬಿಡ್ದಿರ ಎಲ್ಲ ಡೆಮಾಲೇಷನ್ ಮಾಡಿಸ್ತಾರೆ. ಮನುಷ್ಯತ್ವ ಬೇಡ, ಫ್ಯಾಕ್ಷನಿಸ್ಟು ಅಂದರೆ ನೀವು ಇಲ್ಲಿ ನಮಗೆ ಏನಂದರೆ ಸುಬ್ಬಾರೆಡ್ಡಿ ಅವರು ನಮ್ಮ ಬಾಗೇಪಲ್ಲಿ ಕ್ಷೇತ್ರ ಬಿಟ್ಬಿಟ್ಟು ಕಡಪನಲ್ಲೋ ಅನಂತಪುರಮಲ್ಲೋ ಹೋಗಿ ನಿಂತ್ಕೊಳ್ರಿ. ಅಲ್ಲೆಲ್ಲ ಈ ಥರ ರಾಜಕೀಯ ಮಾಡಿದ್ರೆ ನಡೀತಿತ್ತು. ಕ್ವಶನ್ ಮಾಡೋರಿಲ್ಲ ಪಾಪ. ಅವ್ರು ಯಾರನ್ನ ಬಡವ್ರು ಕ್ವಶನ್ ಮಾಡಿದ್ರೆ ರೌಡಿ ಶೀಟ್ರುಗಳು 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಜಮೀನು, ಬಡವ್ರ ಜಮೀನು ಹಾಕೊಳ್ಳೋಂಥದ್ದು, ಅವ್ರಿಗೆ ತೊಂದರೆ ಕೊಡೋಂಥದ್ದು. ಯಾರಾದರೂ ಜಮೀನು ಮಾರಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು. ಜಮೀನು ಕೊಡಲ್ಲಪ್ಪ, ನಮ್ಗೆ ಜಮೀನು ಬೇಕು ಅಂತ ಬಿಟ್ಟು ಕೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು, ರೌಡಿ ಶೀಟ್ರ್ ಮಾಡೋದು. ಇನ್ನು ಶಾಸಕ ಸುಬ್ಬಾರೆಡ್ಡಿ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವರಾಗಲು ಒಂದೇ ಗೇಣು ಇರುವಾಗಲೇ ಸಚಿವ ಸ್ಥಾನವನ್ನ ತಪ್ಪಿಸಲು ಭೂ ಹಗರಣ ಅಸ್ತ್ರ ಬಿಟ್ಟಿರುವ ಬಿಜೆಪಿ ಮುಖಂಡ ಮುನಿರಾಜು ದಲಿತ ಹೋರಾಟಗಾರ ಸಂದೇಶ್ ಮುಖಾಂತರ 800 ಎಕರೆ ಜಮೀನು ಭೂ ಕಬಳಿಕೆ ಆರೋಪಗಳನ್ನು ಮಾಡಿಸಿರುವುದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ಆ ದೇವರೇ ಬಲ್ಲ. ಇನ್ನು ಏನಾದರೂ ಸಚಿವ ಸ್ಥಾನ ಸುಬ್ಬಾರೆಡ್ಡಿಗೆ ಕೊಟ್ಟರೆ ಸಿಎಂ ನಿವಾಸದ ಮುಂದೆ ಬೃಹತ್ ಹೋರಾಟ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ, MLAಗೊಂದು ನ್ಯಾಯ. ಅದಕ್ಕೋಸ್ಕರ ಇದು ಸ್ಟಾರ್ಟ್ ಆಗಿದೆ ಈಗ. ಅಣ್ಣ, ಹೋರಾಟ ಈ ಕಂಠದಲ್ಲಿ ಪ್ರಾಣ ಇರೋ ಗಂಟ ನಡೀತೈತೆ. ಸುಬ್ಬಾರೆಡ್ಡಿ ವಿರುದ್ಧ ಹೋರಾಟ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತೆ ನಿಮ್ಮ ಹೋರಾಟ. ನಿರ್ಲಕ್ಷ್ಯ ಮಾಡಿದವ್ರು ಅನುಭವಿಸ್ತಾರಣ್ಣ, ಅದೇಂಗೆ ಬಿಟ್ಬಿಡ್ತೀವಿ? ಈಗ ತಹಸೀಲ್ದಾರವ್ರು ನಿರ್ಲಕ್ಷ್ಯ ಮಾಡಿದ್ರು, ಪಾಪ ಇಂಥ ಬಡವ್ರಿಗೆ ಅನ್ಯಾಯ ಆಯಿತು. ಅಲ್ಲಿ 100 ಎಕರೆ ಜಮೀನು ಒತ್ತುವರಿ ಮಾಡ್ಕೊಂಡವ್ರು ತೆರವು ಮಾಡಿಸ್ಲಿ. ಈಗ ಅಣ್ಣ 1 ಗುಂಟೆ ಬಿಡಲ್ಲಣ್ಣ. ಸುಬ್ಬಾರೆಡ್ಡಿ ಏನು ಬಾಗೇಪಲ್ಲಿ ಶಾಸಕರು ಸುಬ್ಬಾರೆಡ್ಡಿ ಹಾಕೊಂಡಿರೋಂಥ ಒಂದೇ 1 ಗುಂಟೆ ಕೂಡ ಬಿಡಲ್ಲ. ಈಗ ಮಿನಿಸ್ಟರ್ ಹೊರಟಿದಾರಲ್ಲ, ಮಿನಿಸ್ಟರ್ ಆಗಬಾರ್ದು. ಈಗ ನಾವು ಸುಬ್ಬಾರೆಡ್ಡಿ ಮನೆ ಮುಂದೆ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವ್ರನ್ನೇ ನನ್ನ ಮಿನಿಸ್ಟರ್ ಮಾಡಿದ್ರೆ CM ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಒಟ್ಟಾರೆ ಸಚಿವ ಸಂಪುಟ ವಿಸ್ತರಣೆಯ ರಾಜಕೀಯ ಬೆಳವಣಿಗೆಗಳ ನಡುವೆ ಕೇಳಿ ಬಂದಿರುವ ಈ ಆರೋಪಗಳು ಬಾಗೇಪಲ್ಲಿ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿವೆ. ಆರೋಪಗಳ ಸತ್ಯಾಸತ್ಯತೆ ತನಿಖೆಯಿಂದಲೇ ಹೊರಬರಬೇಕಿದ್ದು, ಸಂಬಂಧಪಟ್ಟ ಎಲ್ಲರ ಪ್ರತಿಕ್ರಿಯೆ ಮತ್ತು ಅಧಿಕಾರಿಗಳ ತನಿಖೆಯ ಬಳಿಕವೇ ಸ್ಪಷ್ಟ ಚಿತ್ರಣ ದೊರೆಯಲಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ಳವಾರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಉಂಟಾಗಿರುವ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಿದರು. ರೈತರ ಜಮೀನಿಗೆ ತೆರಳಿ ಬೆಳೆ ಹಾನಿಯನ್ನು ಖುದ್ದು ಪರಿಶೀಲಿಸಿದರು. ಮಳೆಯ ಪ್ರಮಾಣ ಸುಮಾರು 84% ಕಡಿಮೆ ಆಗಿದೆ ಈ ಜಿಲ್ಲೆಯಲ್ಲಿ. ಅಂದರೆ ಎಲ್ಲ ತಾಲೂಕನ್ನು ಸೇರಿ ಆವರೇಜ್ 84% ಕಡಿಮೆ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜಿಲ್ಲೆಯಲ್ಲಿನ ಮಳೆ ಕೊರತೆ, ಕುಡಿಯುವ ನೀರಿನ ಪರಿಸ್ಥಿತಿ, ಬೆಳೆ ಹಾನಿ ಹಾಗೂ ಬರ ನಿರ್ವಹಣೆಗೆ ಕೈಗೊಂಡಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು. ಸಭೆಯ ಬಳಿಕ ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಡಾಕ್ಟರ್ ಜಿ ಪರಮೇಶ್ವರ್ ರೈತರ ಜಮೀನಿನಲ್ಲಿ ಬೆಳೆದಿದ್ದ ರಾಗಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಪರಿಶೀಲಿಸಿ ಬರದಿಂದ ಉಂಟಾಗಿರುವ ಹಾನಿಯ ಕುರಿತು ರೈತರಿಂದ ಮಾಹಿತಿಯನ್ನ ಪಡೆದುಕೊಂಡರು. ಬೆಳೆ ನಷ್ಟದ ಕುರಿತು ಅಧಿಕಾರಿಗಳೊಂದಿಗೆ ಸ್ಥಳದಲ್ಲೇ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಮಳೆಯ ಪ್ರಮಾಣ ಸುಮಾರು 84% ಕಡಿಮೆ ಆಗಿದೆ ಈ ಜಿಲ್ಲೆಯಲ್ಲಿ. ಅಂದರೆ ಎಲ್ಲ ತಾಲೂಕನ್ನು ಸೇರಿ ಆವರೇಜ್ 84% ಕಡಿಮೆ ಆಗಿದೆ.
ಮತ್ತು ಬಿತ್ತನೆ ಭಾಳಷ್ಟು ಕಡಿಮೆ ಇದೆ. ಸುಮಾರು 3.2% ಬಿತ್ತನೆ ಆಗಿದೆ. ಬಹುಶಃ ಇತಿಹಾಸದಲ್ಲೇ ಇಷ್ಟು ಕಡಿಮೆ ಬಿತ್ತನೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಡಿಮೆ ಬಿತ್ತನೆ ಆಗಿದೆ. ಬರದ ಪರಿಸ್ಥಿತಿ ಭಾಳ ಗಂಭೀರವಾಗಿ ಈ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಯಾವ ರೀತಿ ಇದೆ ಅದಕ್ಕೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ಜಿಲ್ಲೆಯಲ್ಲೂ ಕೂಡ ಬರದ ಪರಿಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ನಾವು ಸರ್ಕಾರದ ವತಿಯಿಂದ ಈಗಾಗಲೇ ಅನೇಕ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಮೊದಲನೇದಾಗಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಆದ್ಯತೆಯ ಮೇಲೆ ಕೆಲಸ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇದೆ, ಬೋರ್ವೆಲ್ಗಳು ಒಣಗತ್ತೆ, ತಕ್ಷಣ ಅವರು ಟಾಸ್ಕ್ ಫೋರ್ಸನ್ನು ಕರೆದು ತಾಲೂಕು ಲೆವೆಲ್ನಲ್ಲಿ ಒಂದು ಟಾಸ್ಕ್ ಫೋರ್ಸು ಶಾಸಕರ ಅಧ್ಯಕ್ಷತೆಯಲ್ಲಿದೆ. ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದರೆ ಅವರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಇದೆ. ಅವರು ತೀರ್ಮಾನಗಳನ್ನು ತಗೋಬೇಕು ಅಂಥೇಳಿ ತಿಳಿಸಿದ್ದೇವೆ. ಅದಕ್ಕಾಗಿ ನಾವು ಹಣ ಕೊಟ್ಟಿದ್ದೇವೆ. ಸರ್ಕಾರ ಈಗಾಗಲೇ ಒಂದು ಜಿಲ್ಲೆಗೆ 5 ಕೋಟಿ ರೂಪಾಯಿಯನ್ನು ಕುಡಿಯೋ ನೀರಿಗೆ ಮಾತ್ರ ಉಪಯೋಗಿಸಬೇಕು ಅಂತ ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಈಗಾಗಲೇ ನಾವು ಪ್ರತಿ ಅಸೆಂಬ್ಲಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿಯನ್ನು ಕೊಡೋದಕ್ಕೆ ಪ್ರಕಟಣೆ ಮಾಡಿದ್ದೇವೆ. ಅದನ್ನು ಬಿಡುಗಡೆ ಮಾಡ್ತೇವೆ ತಕ್ಷಣ. ಈ ಎರಡೂ ಹಣ ಕುಡಿಯೋ ನೀರಿಗೆ ಮತ್ತು ಈ ಬರಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ತಿಳಿಸಿದ್ದೇವೆ. ಇದರ ಜೊತೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಹಣ ಇಟ್ಟಿದ್ದೇವೆ. ಅವರಿಗೆ ಈ ಜಿಲ್ಲೆಯಲ್ಲಿ ಎಷ್ಟಿದೆ? 11 ಕೋಟಿ ರೂಪಾಯಿ ಹಣ ಜಿಲ್ಲಾಧಿಕಾರಿಗಳ PD ಅಕೌಂಟಲ್ಲಿ ಇದೆ. ಸುಮಾರು ಇಡೀ ರಾಜ್ಯದಲ್ಲಿ 329 ಕೋಟಿ ರೂಪಾಯಿ ಹಣ ಜಿಲ್ಲಾಧಿಕಾರಿಗಳ ಹತ್ರ ಅವರವರ PD ಅಕೌಂಟ್ನಲ್ಲಿ ಇಟ್ಟಿದ್ದಾರೆ. ಅದನ್ನು ಕೂಡ ನಾವು ಸಂದರ್ಭಾನುಸಾರ ಸೂಚನೆ ಕೊಡ್ತೇವೆ. ಅದನ್ನು ಖರ್ಚು ಮಾಡಿ ಈ ಬರದ ಪರಿಸ್ಥಿತಿಗೆ ಖರ್ಚು ಮಾಡೋದಕ್ಕೆ ಕೊಡ್ತೇವೆ. ಮತ್ತು ಕುಡಿಯುವ ನೀರಿನ ಜೊತೆಯಲ್ಲಿ ಮೇವು ಸಂಗ್ರಹಣೆ ಮಾಡಬೇಕು, ಮೇವನ್ನು ಬೆಳಿಬೇಕು ಅಂಥೇಳಿ ನಾವು ಈಗಾಗಲೇ ಮೇವಿನ ಕಿಟ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ನವರು ಮತ್ತು KMFನವರು ಅವರು ಸೇರಿ ಮಾಡ್ಕೊಂಡಿದ್ದಾರೆ. ಅದನ್ನು ಬೆಳೆದ ಮೇಲೆ ಆ ರೈತನೂ ಉಪಯೋಗಿಸ್ಕೊಳ್ತಾನೆ, ಹೆಚ್ಚಾದರೆ ಬೇರೆಯವ್ರಿಗೂ ಕೊಡ್ತಾನೆ. ಕೆಲವು ಸಂದರ್ಭದಲ್ಲಿ ಬೆಳೆದು ನಮಗೂ ಕೊಡ್ತಾನೆ, ಅಂದರೆ ಸೆಂಟ್ರಲ್ ಪೂಲ್ ಅಂತ ಕರೀತಾರೆ, ಆ ಪೂಲಿಗೂ ಕೂಡ ಕೊಡ್ತಕ್ಕಂಥ ಕೆಲಸ ರೈತರು ಮಾಡ್ತಾರೆ, ಅವ್ರಿಗೆ ಹಣ ಕೊಡ್ತಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಿದೆ, ಇನ್ಶೂರೆನ್ಸ್ ಸ್ಕೀಮ್. ಅದರಲ್ಲಿ ರಿಜಿಸ್ಟರ್ ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರ. ಅದ್ರ ಬಗ್ಗೆ ಭಾಳ ಕಟ್ಟುನಿಟ್ಟಾಗಿ ನಾನು ಆದೇಶ ಮಾಡಿದ್ದೇನೆ. ರೈತರಿಗೆ ಸಿಗುವಂಥ ಹಣ ಸಿಗಬೇಕು, ಅದನ್ನು ನೀವು ಮಾಡಿಕೊಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಪ್ರದೀಪೇಶ್ವರ್ ಉಪಸ್ಥಿತರಿದ್ದು, ಕ್ಷೇತ್ರದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ನೀರಿನ ಅಭಾವ ಹಾಗೂ ಬೆಳೆ ಹಾನಿಯ ಕುರಿತು ಸಚಿವರ ಗಮನ ಸೆಳೆದರು. ರೈತರಿಗೆ ಸರ್ಕಾರದಿಂದ ಅಗತ್ಯ ನೆರವು ಹಾಗೂ ಪರಿಹಾರ ಒದಗಿಸುವಂತೆ ಮನವಿ ಮಾಡಿದರು. ಬಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದ್ರೆ ತಮಗೆ ಸ್ವಾಗತ ಕೊಡ್ತಿದ್ದೀನಿ ಸರ್. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಮಗೆ ಸ್ವಲ್ಪ ಸರ್ವೇಯರ್ಸ್ ಕೊರತೆ ಇದೆ ಸರ್. ನಮಗೀಗ ಸ್ವಲ್ಪ ಇದು ಅಲ್ಲಿಂದ ಡೆಪ್ಟೇಷನ್ ಹಾಕ್ಸ್ಕೊಂಡ್ರು ಸಮಸ್ಯೆ ಇದೆ. ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ತಾಲೂಕಿಗೆ ಸ್ವಲ್ಪ ಹೆಚ್ಚುವರಿ ಸರ್ವೇಯರ್ಸ್ನ ಸ್ವಲ್ಪ ಅವಕಾಶ ಮಾಡಿಕೊಟ್ರೆ. ಸರ್, ಎರಡನೇದು ಚಿಕ್ಕಬಳ್ಳಾಪುರ ಜಿಲ್ಲೆ ಈಗೇನಾಗಿದೆ, ಪ್ರಜಾಸೌಧ ಅಂತ ಬೇರೆ ತಾಲೂಕಲ್ಲಿದೆ ಸರ್. ನಮ್ಮಲ್ಲಿ ಜಿಲ್ಲೆ ಆದ್ಮೇಲೆ ಇದು DC ಆಫೀಸ್ ಆಗಿದೆ ಸರ್. ಆದರೆ ಅಲ್ಲಿ ತಾಲೂಕು ಆಫೀಸ್ AC ಆಫೀಸ್ ತುಂಬ ಕಂಜೆಸ್ಟೆಡ್ ಆಗಿದೆ ಸರ್. ದಯವಿಟ್ಟು ಒಂದು AC ಆಫೀಸು ಮತ್ತು ತಾಲೂಕು ಆಫೀಸ್ಗೆ ನಾವು ಕೆಲವು ಸ್ಥಳಗಳು ಐಡೆಂಟಿಫೈ ಮಾಡಿದ್ದೀವಿ ಸರ್. ಅದಕ್ಕೆ ದಯವಿಟ್ಟು ತಾವು ಸಹಕಾರ ಕೊಟ್ಟರೆ ಅದೊಂದು ಒಳ್ಳೆ ಕಟ್ಟಡ ಕಟ್ಬೋದು ಅಂತ ಸರ್. ಅದು ಭಾಳ ಕಂಜೆಸ್ಟೆಡ್ ಆಗಿದೆ ಸರ್. ಸರ್, ಮೂರನೇದು ಸರ್, ಈಗ ಸಿಟಿ ತುಂಬ ಬೆಳೀತಿದೆ ಸರ್. ನಮ್ಮದು ಜಕ್ಕಲಮಡುಗು 67.5%, ನಾವು ದೊಡ್ಡಬಳ್ಳಾಪುರದವರು 32.5 ತಗೊತಾ ಇದೀವಿ ಸರ್. ಓವರ್ ದ 2-3 ಇಯರ್ಸ್ಗೆ ಕ್ರೈಸಿಸ್ ಉಂಟಾಗ್ಬೋದು ಸರ್. ಸೊ ದಯವಿಟ್ಟು ಜಕ್ಕಲಮಡುಗು ಡ್ಯಾಮ್ ಹೈಟ್ನ ರೈಸ್ ಮಾಡೋಕ್ಕೆ ತಾವು ಸರ್ಕಾರ ಮಟ್ಟದಲ್ಲಿ ಒಂದು DPRಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಅದೊಂದು ವಿನಂತಿಸ್ತೇನೆ ಸರ್.
ಮತ್ತು ಕೆಲವು ಹಳ್ಳಿಗಳಲ್ಲಿ ಸರ್ ರಿಪೀಟೆಡ್ ಆಗಿ ಬೋರ್ವೆಲ್ ಪದೇ ನಾನು ಕೆಲವು ಹಳ್ಳಿಗೆ ಹೋದಾಗ ಸರ್ 3 ಸಲ 4 ಸಲ ಬೋರ್ ಹಾಕಿದ್ರು ಫೇಲ್ ಆಗ್ತಿದೆ ಸರ್. ಕೆಲವು ಜನ ಹೆಂಗೆ ಅಂದರೆ ಮೊನ್ನೆ ಒಂದು ಹಳ್ಳಿಗೆ ಬೋರ್ ಕಳಿಸಿದ್ದೆ ಸರ್, 1 ಬೋರ್ ಹಾಕ್ಸಿದ್ದು ಸರ್, ಫೇಲ್ ಆಯಿತು. 2 ಹಾಕ್ಸಿದ್ವಿ, ನೀರು ಬೀಳೋವರೆಗೂ ಬೋರ್ವೆಲ್ ಲಾರಿನೇ ಆಚೆ ಕಳಿಸ್ಲಿಲ್ಲ ಸರ್. ಅದು ಈ ಸಮಸ್ಯೆ ಇದೆ ಸರ್. ಮತ್ತು ಕೆಲವರು ನಾವು ಖಾಸಗಿ ಇವರಿಂದ ಬೋರ್ವೆಲ್ ತೊಗೊಂಡಿದ್ದೀವಿ ಸರ್, ಅವ್ರೇನು ಮಾಡ್ತಾರೆ, ಸಡನ್ನಾಗಿ ನೀರು ನಿಲ್ಲಿಸ್ಬಿಡೋದು, ಅವ್ರ ಮಾತು ಕೇಳಿದ್ರೆ ಇಂಥದ್ದಿದೆ ಸರ್. ಅಂಥ ಹಳ್ಳಿಗಳಿಗೆ ಏನಾದರೂ ದಯವಿಟ್ಟು ಕೆಲವು ವ್ಯವಸ್ಥೆ ಪೇಮೆಂಟ್ ಮಾಡ್ತಿದ್ದೀವಿ ಸರ್. 80,000 ರೂಪಾಯಿ ಕೊಡ್ತಾ ಇದ್ದೀವಿ. ಇಮಿಡಿಯೇಟಾಗಿ ಹಣ ಕೊಡಬೇಕು. ಅವ್ರಿಗೆ ಹಣ ಕೊಡಲಿಲ್ಲ ಅಂದರೆ ಅವ್ರು ನಿಲ್ಲಿಸ್ತಾರೆ. ಇಮಿಡಿಯೇಟಾಗಿ ಹಣ ಕೊಟ್ಟರೆ ಅವರು ಕೊಡ್ತಾರೆ. ನಮ್ಮಲ್ಲಿ ಇಒಗಳು ಅದನ್ನು ನೋಡ್ಕೋಬೇಕು. ಕನ್ಸರ್ನ್ ಇಒಸು ನೋಡಿಕೊಂಡು ಇಮಿಡಿಯೇಟಾಗಿ ಹಣ ಕೊಟ್ಟರೆ ಅವರು ಕೊಡ್ತಾರೆ ನೀರು. ಯಾಕೆ ಕೊಡೋದಿಲ್ಲ ನೀರು ಅಂದರೆ ಹಣ ಕೊಡೋದಿಲ್ಲ ನೀವು ಅಂತ. ಹಣ ಡಿಲೇ ಆಗುತ್ತೆ. ಭಾಳ ಕಂಪ್ಲೇಂಟ್ಸ್ ಇದೆ, ನಾಟ್ ಓನ್ಲಿ ಹಿಯರ್, ಎಲ್ಲ ಕಡೆನೂ ಇದೆ. ಇವುಗಳು ಇಮಿಡಿಯೇಟಾಗಿ ಹಣ ಕೊಟ್ಟರೆ ಕೊಡ್ತಾರೆ, ತೊಂದರೆ ಇಲ್ಲ. ಇಷ್ಟು ವಿಚಾರ ಸರ್. ಮತ್ತು ತಾವು ಗೃಹ ಮಂತ್ರಿಗಳಾಗಿದ್ದಾಗ ನಮ್ಮ SP ಆಫೀಸ್ಗೆ ಟೌನ್ ಸೆಂಟ್ರಲ್ ಇದು ದೂರ ಆಗಿದೆ. ಟೌನ್ ಸೆಂಟ್ರಲ್ಲೇ ಮಾಡಬೇಕು ಅಂತ ಹಣ ಕೊಟ್ಟಿದ್ದೀನಿ. ಎಸ್ ಸರ್, ಅದನ್ನು ಫಾಲೋ ಅಪ್ ಮಾಡಿ ಸರ್. ಅದಕ್ಕೆ ಸ್ವಲ್ಪ ಪ್ರೆಸಿಡೆಂಟ್ ಹೋಮ್ ಮಿನಿಸ್ಟರ್ಗೂ ಹೇಳ್ತೀನಿ ಸರ್. ಇನ್ನೊಂದು 6 ಕೋಟಿ ಅವಶ್ಯಕತೆ ಇದೆ ಸರ್. ಸರ್ ಒಂದು ಸಬ್ಮಿಷನ್ ಸರ್, ಅದು 9.5 crores ರಿಲೀಸ್ ಆಗಿದೆ ಸರ್, ಮತ್ತು ಟೆಂಡರ್ ಸ್ಟೇಜಲ್ಲಿ ಇದೆ ಸರ್. ನಾವು ಯಾವ ಜಾಗ ಪ್ರಪೋಸ್ ಮಾಡಿದ್ದೆ ಸರ್, ಅದು ಆ ಜಾಗ ಮೊದಲೇ ಹಳ್ಳಿ DSP ಆಫೀಸ್ ಇತ್ತು ಸರ್. ಆ ಜಾಗ ಸರ್ ಸ್ವಲ್ಪ ಕಮ್ಮಿ ಇದೆ. ಇನ್ನೊಂದು PWD ಕ್ವಾರ್ಟರ್ಸ್ದು ಜಾಗ ಪ್ರಪೋಸ್ ಮಾಡಿದ್ದೀವಿ ಸರ್, ಒಂದು ಪ್ರಪೋಸಲ್ ಕಳಿಸಿದ್ದೀವಿ. ಅದು ಡಾಕ್ಯುಮೆಂಟ್ಸ್ ಕೂಡ ತಮಗೆ ಸಬ್ಮಿಟ್ ಮಾಡ್ತೀವಿ. ಒಟ್ಟಾರೆ ಬರ ಪರಿಸ್ಥಿತಿಯನ್ನು ಕೇವಲ ಸಭೆಯಲ್ಲಷ್ಟೇ ಅಲ್ಲದೆ ರೈತರ ಜಮೀನುಗಳಿಗೆ ತೆರಳಿ ನೇರವಾಗಿ ಅವಲೋಕಿಸಿದ ಡಾಕ್ಟರ್ G. ಪರಮೇಶ್ವರ್ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದರು. ಬರ ನಿರ್ವಹಣೆ ಹಾಗೂ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುವ ನಿರೀಕ್ಷೆಯಲ್ಲಿ ರೈತರು ಇದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMQ ನ್ಯೂಸ್, ಚಿಕ್ಕಬಳ್ಳಾಪುರ. ಕೇಳಿದ ಕೂಲಿ ಹಣವೇ ಕಾರ್ಮಿಕನ ಜೀವ ಬಲಿ ಪಡೆದಿದೆ. 3,000 ರೂಪಾಯಿ ಕೂಲಿ ಹಣ ಕೇಳಿದ್ದಕ್ಕೆ ಕಾರ್ಮಿಕನೊಬ್ಬನನ್ನು ದೊಣ್ಣೆಯಿಂದ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ಕುಳ್ಳಗುರ್ಗಿ ಗ್ರಾಮದಲ್ಲಿ 3,000 ರೂಪಾಯಿ ಕೂಲಿ ಹಣ ಕೇಳಿದ್ದಕ್ಕೆ ಕಾರ್ಮಿಕನೊಬ್ಬನನ್ನು ದೊಣ್ಣೆಯಿಂದ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ದು, ಮೃತ ವ್ಯಕ್ತಿಯನ್ನು ಕುಳ್ಳಗುರ್ಗಿ ಗ್ರಾಮದ 45 ವರ್ಷದ ವಸಂತಪ್ಪ ಎಂದು ಗುರುತಿಸಲಾಗಿದೆ. ಕುಟುಂಬದವರ ಮಾಹಿತಿಯ ಪ್ರಕಾರ ವಸಂತಪ್ಪ ಅವರು ತಮ್ಮ 3,000 ರೂಪಾಯಿ ಕೂಲಿ ಹಣವನ್ನ ನೀಡುವಂತೆ ಮೇಸ್ತ್ರಿ ಆಂಜಿ ಬಳಿ ಕೇಳಿದ್ದರು ಎನ್ನಲಾಗಿದೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಅದು ವಿಕೋಪಕ್ಕೆ ತಿರುಗಿದೆ. ಕೋಪಗೊಂಡ ಮೇಸ್ತ್ರಿ ಆಂಜಿ ವಸಂತಪ್ಪ ಅವರನ್ನ ಅಟ್ಟಾಡಿಸಿ ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾನೆ ಎಂದು ಆರೋಪಿಸಲಾಗಿದೆ. ತಲೆಗೆ ತೀವ್ರ ಪೆಟ್ಟಾಗಿದ್ದ ಪರಿಣಾಮ ವಸಂತಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನನ್ನ ಹೆಸರು ಶಿವಶಂಕರ್ ಅಂತೇಳಿ. ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಚಿಕ್ಕಪ್ಪ ಅವರು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಬರುತ್ತೆ. ಬಂದು ನೋಡ್ತೀವಿ, ಅದು ನಿಜ ಆಗಿರುತ್ತೆ. ಯಾರು ಅಂತ ಕೇಳಿದಾಗ ಆಂಜಪ್ಪ ಮತ್ತು ತಿಮ್ಮರಾಯಪ್ಪ, ವಸಂತಪ್ಪ ಮೂರೂ ಸೇರಿಕೊಂಡು ನೈಟು 12 ಗಂಟೆಯಲ್ಲಿ ಎಣ್ಣೆ ಕುಡಿದು ಆ ಮತ್ತಿನ ಮೇಲೆ ಆಂಜಪ್ಪನವ್ರು ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರನ್ನ ಹೊಡೆದು ಸಾಯಿಸಿರ್ತಾರೆ. ಅವ್ರಿಗೆ ನಮ್ಗೇನು ಬೇಕು ಅಂತಂದರೆ ಕಾನೂನು ರೀತಿ ನಮಗೆ ಇದು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಯಾರು ನೋಡಿ? ರಾಜು ಅನ್ನೋರು ನೋಡ್ತಾರೆ. ಅವ್ರಿಗೆ ಏನಕ್ಕೆ ಬಂದಿದೆ ಅಂತ ಅವ್ರು ಗೇಟ್ ವಾಲ್ ತಿರ್ಸಕ್ಕೆ ಬಂದಿರ್ತಾರೆ. ಇಲ್ಲಿ ನೋಡ್ಬಿಟ್ಟು ನಮ್ಗೆ ಕಾಲ್ ಮಾಡ್ತಾರೆ, ಈ ಥರ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ಟು. ಹಳೆ ದ್ವೇಷ ಏನಿಲ್ಲ. ಅವರೇನು ಕೂಲಿ ಇದು ಸಂಬಳ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಮಾತಿಗೆ ಬೆಳ್ಕೊಂಡು ಈ ಥರ ದೊಡ್ಡದಾಗಿದೆ. ಅರ್ಥ ಆಗಲಿಲ್ಲ. ಕೂಲಿ ಸಂಬಳ ಕೂಲಿ ಅಂತಂದರೆ ಗಾರೆ ಕೆಲಸ ಮಾಡಿಸ್ತಾರೆ ಅವರು ಮೇಸ್ತ್ರಿ. ಇವರು ಕೂಲಿಗೆ ಹೋಗಿರೋದು ಅವ್ರ ಹತ್ರ. ಯಾರು ಮೇಸ್ತ್ರಿ? ಆಂಜಪ್ಪ. ರಾತ್ರಿ ಮನೆಗೆ ಬಂದಿದ್ದಾರೆ. ರಾತ್ರಿ 10 ಗಂಟೆ ತನಕ ಮನೆಯಲ್ಲಿದ್ದು ಆಮೇಲೆ ಕರ್ಕೊಬಂದಿರೋದು ಅವ್ರನ್ನ. ಏನ್ರಲ್ಲಿ ಹೊಡೆದಿರೋದು? ಕೋಲಲ್ಲಿ ಹೊಡೆದಿದ್ದಾರೆ ಸರ್. ಅಮೌಂಟ್ ಎಷ್ಟು ಕೊಡಬೇಕು? ಅಮೌಂಟು 3,000 ರೂಪಾಯಿ ಅದಕ್ಕೆ ಕೊಡಬೇಕು. ಅದೇ ವಿಚಾರಕ್ಕೇ ಗಲಾಟೆ. ಬೇರೆ ಏನು ವಿಚಾರ ಇಲ್ಲ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಂಕರಾಚಾರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಘಟನಾ ಸ್ಥಳಕ್ಕೆ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನ್ನಿಕಾ ಸಿಕ್ರಿವಾಲ್, ಮುಳಬಾಗಿಲು ಡಿವೈಎಸ್ಪಿ ಮನೀಷಾ ಹಾಗೂ FSL ಮತ್ತು ಸುಕೋ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ.
ಬೆಳಿಗ್ಗೆ ಬರೋ ಹತ್ರ ಬಂದೆ 6:15ಕ್ಕೆ. ನಾನು ಬಂದು ಎಲ್ಲ ಓಡಾಡ್ಕೊಂಡು ಗೇಟ್ ಔಟ್ ತಿರ್ಸೋಣ ಅಂತ ಬಂದೆ. ಇಲ್ಲಿ ಬಂದರೆ ನಮ್ಮ ಹೊಲದಲ್ಲಿ ಟೊಮೊಟೊ ಗಿಡಗಳಲ್ಲಿ ನಮ್ಮ ಮಾವನೇ ನೋಡಿದೆ, ಬಿದ್ದೋಗಿದ್ರು. ನೋಡಿಬಿಟ್ಟು ಮತ್ತೆ ಮನೆಗೆ ಬಂದು ಕಾರ್ ಹಾಕ್ಕೊಂಡು ಬಂದೆ ಎತ್ಕೊಂಡು ಬರೋಕ್ಕೆ. ನಮ್ಮ ಈ ಮಾವನ ಕರ್ಕೊಂಡು ಬಂದೆ. ನಾವಿಬ್ಬರು ಬಂದು ನೋಡಿದ್ವಿ, ಇಲ್ಲೇ ಇನ್ನೇನು ಉಸಿರೇನಿಲ್ಲ, ಬೇಡ ಅಂತ ಹೇಳಿಬಿಟ್ಟು ಗೊತ್ತಾಯಿತು. ಮತ್ತೆ ಪೊಲೀಸವ್ರಿಗೆ ಇನ್ಫಾರ್ಮೇಷನ್. ಏನು ಹೆಸರು ರಾಜನ್, ನಮ್ಮ ಮಾವ ಹೆಸರು ವಸಂತ. ಏನಾಗಿದೆ ಗೊತ್ತಿಲ್ಲ, ಏನಾಗಿತ್ತು ಏನೋ ಗೊತ್ತಿಲ್ಲ. ಅಲ್ಲ, ಈಗ ಸಾವಪ್ಪಿದ್ದಾರೆ ಅಂತಂದ್ರಲ್ಲ, ಯಾವ ರೀತಿಯಾಗಿ ಏನು ಏನಾದರೂ ಐಡಿಯಾ? ಇಲ್ಲ ಅವ್ರ ಜೊತೆಯಲ್ಲಿ ಜಗಳ ಆಡಿದ್ದಾರೆ ಅಂತ. ಜೊತೆಯಲ್ಲಿ ಒಬ್ಬ ಇದ್ದಾನೆ, ಕಾಮಿದ, ಅವನು ಕೇಳಿದ್ರೆ ಗೊತ್ತಾಗುತ್ತೆ ಏನು ಹೆಂಗೆ ವಿಷಯ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ದೇಹದ ಮೇಲೆ ಏನಾದರೂ ಮಾರ್ಕ್ಗಳು ಆ ರೀತಿ ಏನಾದರೂ ಇದೆಯಾ? ಇಲ್ಲ, ನೋಡಿಲ್ಲ. ತಲೆ ಮೇಲೆ ಗಾಯಗಳೆಲ್ಲ ನೋಡಿದೆ. ಗಾಯಗಳಿದೆ, ಜಾಸ್ತಿ ಗಾಯಗಳಿದೆ. ಒಳ್ಳೆ ಹೊಡೆದಿರೋ ಒಂದು 5-6 ಗಾಯಗಳು. ಎಷ್ಟೊತ್ತಿಗೆ ಬಂದ್ರಿ ನೀವು? ಬೆಳಗ್ಗೆ ನಾವು 6:15 ಹಂಗೆ ಬಂದೆ. ನೀವೇ ಬೆಳಗ್ಗೆ ನಾನೇ ನೋಡಿದ್ದೆ. ನಾನು ನೋಡ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ ಮನೆಗೆ ಹೋಗಿ ಕಾರ್ ಹಾಕ್ಕೊಂಡು ನಮ್ಮ ಮಾವನ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದು ನೋಡಿದ್ವಿ, ಏನಿಲ್ಲ, ಉಸಿರೇನಿಲ್ಲ. ಸರಿ ಆಯಿತು ಅಂತ ಮತ್ತೆ ಪೊಲೀಸವ್ರಿಗೆ ಇನ್ಫಾರ್ಮೇಷನ್. ರಾತ್ರಿ ಮನೆಗೆ ಬಂದಿದ್ರು ಅಂತ ಮಾವ ಅವರು? ಇಲ್ಲ, ಬಂದಿಲ್ಲ, ಮನೆಗೆ ಬಂದಿಲ್ಲ. ಯಾವಾಗ ಆಗಿರ್ಬೋದು? ಅದೊಂದು 2 ಗಂಟೆ ಟೈಮಲ್ಲಿ ಆಗಿತ್ತು. ಅದೇ ಅವರು ನಮ್ಮ ಮಾವ ಇದೆ 2 ಗಂಟೆಯಲ್ಲಿ ಇದು ಮಾಡಿ. ರಾತ್ರಿ ಆಗಿರೋದು? ರಾತ್ರಿ 2 ಗಂಟೆ. ಯಾರು ಮಾಡಿರೋದು ಏನು ಗೊತ್ತಿಲ್ಲ. ಅಲ್ಲ, ಇದಾನಲ್ಲ ಜೊತೆಯಲ್ಲಿ, ಅವನು ಕೇಳಿದ್ರೆ ಗೊತ್ತಾಗುತ್ತೆ. ತಿಮ್ರಾಯನ್ ಕೇಳಿದ್ರೆ ಗೊತ್ತಾಗುತ್ತೆ. ಎಲ್ಲಿದೆ? ಪ್ರಕರಣದ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು, ತಲೆ ಮರೆಸಿಕೊಂಡಿರುವ ಆರೋಪಿ ಮೇಸ್ರಿ ಆಂಜಿಯ ಬಂಧನಕ್ಕಾಗಿ ವಿಶೇಷ ತಂಡಗಳು ಶೋಧ ಕಾರ್ಯ ಮುಂದುವರೆಸಿವೆ. ಆರೋಪಿಯ ಬಂಧನದ ಬಳಿಕ ಘಟನೆಯ ನಿಖರ ಕಾರಣ ಮತ್ತು ಹಿನ್ನೆಲೆ ಇನ್ನಷ್ಟು ಸ್ಪಷ್ಟವಾಗುವ ನಿರೀಕ್ಷೆ ಇದೆ. ಎನ್ಎಂ ಸುರೇಶ್, ಎಂಎಂಟಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿ ನ್ಯೂಸ್ ಮುಂದುವರಿಯುತ್ತದೆ. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಬೃಹತ್ ರಕ್ತದಾನ ಶಿಬಿರ ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಆಶ್ರಯದಲ್ಲಿ 111ನೇ ಶ್ರೀ CVV ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ದಿನಾಂಕ 23ನೇ ಜುಲೈ 2026ರಂದು. ಸ್ಥಳ ಕೆವಿ ಕ್ಯಾಂಪಸ್, ಚಿಕ್ಕಬಳ್ಳಾಪುರ. ಕೆವಿ ದತ್ತಿಗಳ ಅಧ್ಯಕ್ಷರಾದ ಶ್ರೀ KV ನವೀನ್ ಕಿರಣ್ ರವರ ನೇತೃತ್ವದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಈ ಬಾರಿಯೂ ಸಹ ಬೃಹತ್ ರಕ್ತದಾನ ಶಿಬಿರದ ಮೂಲಕ ಮತ್ತಷ್ಟು ಜೀವಗಳನ್ನು ಉಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬನ್ನಿ, ಭಾಗವಹಿಸಿ, ಈ ಮಹತ್ ಕಾರ್ಯದಲ್ಲಿ ನೀವು ಸಹ ಭಾಗಿಯಾಗಿ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ.
ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಇಲ್ಲೊಂದು ಗ್ರಾಮದಲ್ಲಿ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಹುಂಡಿಯಲ್ಲಿದ್ದ ಕಾಣಿಕೆ ಹಣವನ್ನು ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಇರಣ್ಯಹಳ್ಳಿ ಗ್ರಾಮದ ಶ್ರೀ ಸಾಯಿಬಾಬಾ ಸೇವಾ ಟ್ರಸ್ಟ್ ದೇವಸ್ಥಾನದಲ್ಲಿ ರಾತ್ರಿ ಅರ್ಚಕರು ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ದೇವಸ್ಥಾನದ ಬಾಗಿಲನ್ನ ಹಾಕಿ ತೆರಳಿದ್ರು. ಮರುದಿನ ಬೆಳಗ್ಗೆ ಅರ್ಚಕರು ಹಾಗೂ ಟ್ರಸ್ಟ್ ಸದಸ್ಯರು ದೇವಸ್ಥಾನಕ್ಕೆ ಬಂದು ನೋಡಿದಾಗ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ಅಪರಿಚಿತ ಕಳ್ಳರು ದೇವಸ್ಥಾನದ ಆವರಣಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಹುಂಡಿಯನ್ನ ಹೊಡೆದು ಅದರಲ್ಲಿದ್ದ ಅಪಾರ ಪ್ರಮಾಣದ ಕಾಣಿಕೆ ಹಣವನ್ನ ಕದ್ದೊಯ್ದಿದ್ದಾರೆ. ದೇವಸ್ಥಾನದ ಸುತ್ತಮುತ್ತ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ತಡರಾತ್ರಿ ಶಂಕಿತ ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಡುತ್ತಿರುವ ಹಾಗೂ ದೇವಸ್ಥಾನದ ಆವರಣದಲ್ಲಿ ಸಂಚರಿಸುತ್ತಿರುವ ದೃಶ್ಯಗಳು ಸ್ಪಷ್ಟವಾಗಿ ಸೆರೆಯಾಗಿದೆ. ಈ ಕಳ್ಳತನದ ಕುರಿತು ದೇವಸ್ಥಾನದ ಟ್ರಸ್ಟ್ ಹಾಗೂ ಅರ್ಚಕರಾದ ದಿಲೀಪ್ ಕುಮಾರ್ ಅವರು ನೀಡಿದ ದೂರಿನ ಮೇರೆಗೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ದು ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಕಳ್ಳರ ಪತ್ತೆಗೆ ಜಾಲ ಬೀಸಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಮಯೂರ ಸನ್ರೈಸ್ ರೆಸ್ಟೋರೆಂಟ್ ಅನ್ನು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿದರು. ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾದ ನಂದಿಗಿರಿಧಾಮದಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಟ್ಟದ ಮೇಲೆ ಮಯೂರ ಸನ್ರೈಸ್ ರೆಸ್ಟೋರೆಂಟ್ ನಿರ್ಮಿಸಲಾಗಿದೆ. ನೂತನ ರೆಸ್ಟೋರೆಂಟ್ಗೆ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿ ಸಾರ್ವಜನಿಕರಿಗೆ ಸಮರ್ಪಿಸಿದರು.
ಬಳಿಕ ಮಾತನಾಡಿದ ಸಚಿವ ಕೆಜೆ ಜಾರ್ಜ್, ಕರ್ನಾಟಕದ ಪ್ರವಾಸಿ ತಾಣಗಳು ದೇಶ ವಿದೇಶಗಳ ಪ್ರವಾಸಿಗರನ್ನು ಸೆಳೆಯುತ್ತಿದ್ದು, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕೆಎಸ್ಟಿಡಿಸಿ ಮಹತ್ವದ ಪಾತ್ರ ವಹಿಸುತ್ತಿದೆ. ನಿಗಮದ ಹೋಟೆಲ್ಗಳು ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಸ್ವಚ್ಛತೆ, ಗುಣಮಟ್ಟದ ಆಹಾರ, ಉತ್ತಮ ಸೇವೆ ಮತ್ತು ಆತಿಥ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ನಂದಿಗಿರಿಧಾಮದಲ್ಲಿ ಈಗಾಗಲೇ ಮಯೂರ ಹಿಲ್ ಟಾಪ್ ರೆಸ್ಟೋರೆಂಟ್ ಪ್ರವಾಸಿಗರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಇದೀಗ ಸನ್ರೈಸ್ ರೆಸ್ಟೋರೆಂಟ್ ಸೇರ್ಪಡೆಯಿಂದ ಮತ್ತಷ್ಟು ಉತ್ತಮ ಸೇವೆ ದೊರೆಯಲಿದೆ. ವಿಶೇಷವಾಗಿ ಬೆಳಗಿನ ಸೂರ್ಯೋದಯ ವೀಕ್ಷಿಸಲು ಬರುವ ಪ್ರವಾಸಿಗರಿಗೆ ಈ ರೆಸ್ಟೋರೆಂಟ್ ಅನುಕೂಲಕರವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಂದರು. ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋರು, ಯಾವ ರೀತಿಯಲ್ಲಿ ಇದನ್ನು ಮಾಡಬೇಕು, ಬಹುಶಃ ಅವರು ಸಮೇತ ಸಾಕಷ್ಟು ಆಸಕ್ತಿಯನ್ನು ವಹಿಸಿ, ಬಹುಶಃ ಇವತ್ತು ಆ ರೆಸ್ಟೋರೆಂಟ್ ತಾವು ನೋಡಿರ್ಬೇಕು, ಒಳ್ಳೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಿಚನು ಎಲ್ಲ ನೋಡ್ಕೊಂಬಂದೆ. ಬಟ್ ಒಂದೇನಾಗಿದೆ, ನನಗೆ ಒಂದೇ ಒಂದು ರಿಕ್ವೆಸ್ಟ್, ನಮ್ಮ ಏನು ಮ್ಯಾನೇಜರ್ಗಳು ಇರಲಿ, ಸ್ಟಾಫ್ಗಳು ಇರಲಿ, ನೀವು ಶಿಸ್ತನ್ನು ಇಟ್ಕೋಬೇಕಾಗ್ತದೆ ಮತ್ತು ಶುಚಿತ್ವವನ್ನು ಕಾಪಾಡಬೇಕು. ಕ್ಲೀನ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ನಮ್ಮ ಗೆಸ್ಟ್ಗಳು ಯಾರು ಬರ್ತಾರೆ ಅವರೇ ನಮಗೆ ದೇವರು ಇದ್ದಂಗೆ. ಯಾಕಂದರೆ ನಮ್ಮ ಕಸ್ಟಮರ್ಸ್ ಇದ್ದಾರಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥ ಕೆಲಸನ ನಮ್ಮ ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ಯಾಕಂದರೆ ಯಾವುದೇ ದೊಡ್ಡ ಪಬ್ಲಿಸಿಟಿ ನಾವು ಕೊಟ್ಟರು, ಇಲ್ಲಿ ಬರುವವರು ಹೋಗಿ ಬಾಯಿ ಮಾತಲ್ಲಿ ಹೇಳ್ತಾರಲ್ಲ, ಓ ಭಾರಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಆ ಪಬ್ಲಿಸಿಟಿನೇ ದೊಡ್ಡ ಪಬ್ಲಿಸಿಟಿ. ಅವರವರ ಅನುಭವದಲ್ಲಿ ಹೇಳು, ಅದನ್ನು ಮಾಡಬೇಕು. ನಾನು ಹೆಚ್ಚಿಗೆ ಅಲ್ಲಿಗೆ ಹೋಗೋದಿಲ್ಲ, ನನಗೆ ಗೊತ್ತಿದೆ. ಈಗ ತಾವು ನೋಡಿರ್ಬೋದು, ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕಷ್ಟೆ. ಇವತ್ತು ಏನು ಇವತ್ತು ನೋಡ್ತಾ ಇದ್ದೀನಿ, ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋದು ಸಾಕು. ಒಟ್ಟಾರೆ ವಿಶ್ವವಿಖ್ಯಾತ ನಂದಿ ಬೆಟ್ಟದಲ್ಲಿ ಪ್ರವಾಸೋದ್ಯಮಕ್ಕೆ ಮತ್ತೊಂದು ಹೊಸ ಆಯಾಮ ನೀಡುವ ನಿಟ್ಟಿನಲ್ಲಿ ಆರಂಭವಾಗಿರುವ ಮಯೂರ ಸನ್ರೈಸ್ ರೆಸ್ಟೋರೆಂಟ್ ಪ್ರವಾಸಿಗರಿಗೆ ಗುಣಮಟ್ಟದ ಸೇವೆಯೊಂದಿಗೆ ನಂದಿಗಿರಿಧಾಮದ ಆಕರ್ಷಣೆಯನ್ನ ಇನ್ನಷ್ಟು ಹೆಚ್ಚಿಸುವ ನಿರೀಕ್ಷೆ ಮೂಡಿಸಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್,
ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಾಯನಹಳ್ಳಿ ಗ್ರಾಮದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR ವತಿಯಿಂದ ಅಭಿವೃದ್ಧಿಪಡಿಸಿರುವ ಅರ್ಕಾ ಸವಿ ಗುಲಾಬಿ ತಳಿಯ ಕ್ಷೇತ್ರೋತ್ಸವ ನಡೆಯಿತು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ವತಿಯಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ DST ವಿಜ್ಞಾನ ಧಾರ ಯೋಜನೆ ಅಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಯನಹಳ್ಳಿ ಗ್ರಾಮದಲ್ಲಿ ಅರ್ಕಾ ಸವಿ ಗುಲಾಬಿ ತಳಿಯ ಕ್ಷೇತ್ರೋತ್ಸವ ಆಯೋಜಿಸಲಾಯಿತು. ಯೋಜನೆಯ ಪ್ರಧಾನ ಸಂಶೋಧಕಿ ಡಾಕ್ಟರ್ ರಮ್ಯಾ HR ಅವರ ನೇತೃತ್ವದಲ್ಲಿ ರೈತರಿಗೆ ಸುಧಾರಿತ ಗುಲಾಬಿ ಬೇಸಾಯ ತಂತ್ರಜ್ಞಾನಗಳ ಕುರಿತು ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಹಿಳಾ ರೈತರಾದ ಸುಷ್ಮಾ ಶ್ರೀನಿವಾಸ್ ಹಾಗೂ ಮಂಜುಳಾ ರಮೇಶ್ ಅವರು ಅರ್ಕಾ ಸವಿ ತಳಿಯ ಅನುಭವವನ್ನು ಹಂಚಿಕೊಂಡರು. ಈ ತಳಿಯಿಂದ ಪ್ರತಿ ಎಕರೆಗೆ ವರ್ಷಕ್ಕೆ ಸುಮಾರು 30 ರಿಂದ 32 ಟನ್ ಇಳುವರಿ ದೊರೆಯುತ್ತಿದ್ದು, ಇತರ ತಳಿಗಳಿಗೆ ಹೋಲಿಸಿದರೆ ಪ್ರತಿ ಕೆಜಿಗೆ 70 ರಿಂದ 80 ರೂಪಾಯಿ ಹೆಚ್ಚಿನ ಬೆಲೆ ಸಿಗುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನ ವಿಜ್ಞಾನಿ ಡಾಕ್ಟರ್ ಬಾಲಕೃಷ್ಣ ಬಿ ಸಮಗ್ರ ತೋಟಗಾರಿಕಾ ಉತ್ಪಾದನಾ ತಂತ್ರಜ್ಞಾನಗಳ ಕುರಿತು ಮಾಹಿತಿ ನೀಡಿದರೆ, ಡಾಕ್ಟರ್ ಭಾಸ್ಕರ್ ವಿ ಗುಲಾಬಿ ಬೇಸಾಯ, ಪೋಷಕಾಂಶ ನಿರ್ವಹಣೆ, ನೀರಾವರಿ ಹಾಗೂ ಗುಣಮಟ್ಟದ ಹೂ ಉತ್ಪಾದನೆ ಕುರಿತಾದಂತಹ ತಾಂತ್ರಿಕ ಮಾಹಿತಿಯನ್ನ ವಿವರಿಸಿದ್ದಾರೆ. ಹಿರಿಯ ವಿಜ್ಞಾನಿ ಡಾಕ್ಟರ್ ಪ್ರೀತಿ ಸೋನವಾಣೆ ರೋಗ ನಿರ್ವಹಣೆ ಕುರಿತು ಹಾಗೂ ವಿಜ್ಞಾನಿ ಡಾಕ್ಟರ್ ಚೇತನ್ ಕುಮಾರ್ ಜಿ ಮಣ್ಣಿನ ಆರೋಗ್ಯ ಮತ್ತು ಸುಧಾರಿತ ಮಣ್ಣು ನಿರ್ವಹಣೆಯ ಕುರಿತು ರೈತರಿಗೆ ಅರಿವು ಮೂಡಿಸಿದ್ದಾರೆ. DST ವಿಜ್ಞಾನ ಧಾರ ಯೋಜನೆ ಅಡಿ ನಡೆದಂತಹ ಈ ಕ್ಷೇತ್ರೋತ್ಸವವು ಸಂಶೋಧನಾ ತಂತ್ರಜ್ಞಾನವನ್ನು ರೈತರ ಹೊಲಗಳಿಗೆ ತಲುಪಿಸುವ ಮಹತ್ವದ ವೇದಿಕೆಯಾಗಿದ್ದು, ಅರ್ಕಾ ಸವಿ ಗುಲಾಬಿ ತಳಿ ಜಿಲ್ಲೆಯ ಗುಲಾಬಿ ಬೆಳೆಗಾರರಲ್ಲಿ ಹೊಸ ಭರವಸೆ ಮೂಡಿಸಿದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದರ ಬಗ್ಗೆ ಕಾಲದಿಂದ ಕಾಲಕ್ಕೆ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಸುಮ್ಮನೆ ಅವ್ರ ಮೇಲೆ ಏನೋ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ, ಯಾರು ಮಾಡಿದ್ದಾರೆ, ಲೀಕ್ ಮಾಡಿದ್ದಾರೆ, ಅವ್ರ ಮೇಲೆ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳೋದು ನೆಪ ಬಿಟ್ಟರೆ ಅದನ್ನು ಸರಿಪಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಗೌರಿಬಿದನೂರು ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಸಚಿವ NH ಶಿವಶಂಕರ ರೆಡ್ಡಿ ಮಾತನಾಡಿ, ಚಿಕ್ಕ ವಯಸ್ಸಿನ ವಿದ್ಯಾರ್ಥಿಗಳ ಮೇಲೆ ಸ್ಥಳದಲ್ಲೇ ಲಾಠಿ ಚಾರ್ಜ್ ನಡೆಸಿ ಅನೇಕರಿಗೆ ಗಾಯಗೊಳಿಸಿರುವುದು ಸರ್ಕಾರದ ಒಂದು ರೀತಿಯ ದೌರ್ಜನ್ಯ ಮತ್ತು ದಬ್ಬಾಳಿಕೆಯಾಗಿದೆ. ಸಂಸತ್ತಿನಲ್ಲಿ ಈ ಕುರಿತು ಚರ್ಚೆ ನಡೆಸಲು ಸರ್ಕಾರ ಯಾವುದೇ ಅವಕಾಶ ನೀಡುತ್ತಿಲ್ಲ. ಎಲ್ಲಿ ಚರ್ಚೆ ಮಾಡಬೇಕು ಎಂಬ ಗೊಂದಲದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಇದನ್ನ ವಿರೋಧಿಸುತ್ತಿದ್ದು, ಸರ್ಕಾರ ಇಂತಹ ಮೊಂಡುತನದ ಪ್ರದರ್ಶನವನ್ನ ಮುಂದುವರೆಸಿದೆ. ಕಾನೂನು ಒಂದು ಕಡೆ ಇರಲಿ, ಆದರೆ ಆತಂಕಿತರಾಗಿರುವ ವಿದ್ಯಾರ್ಥಿಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುವ ಬದಲು ಸರ್ಕಾರ ಪೊಲೀಸರ ಮೂಲಕ ದಬ್ಬಾಳಿಕೆ ನಡೆಸುವುದು ಸರಿಯಲ್ಲ. ಈ ಘಟನೆಯ ವಿರುದ್ಧ ಇಂದು ಇಡೀ ದೇಶದಲ್ಲಿ ಸರ್ಕಾರದ ಧೋರಣೆಯ ವಿರುದ್ಧ ತೀವ್ರ ಆಕ್ಷೇಪ ಹಾಗೂ ಪ್ರತಿಭಟನೆಗಳು ವ್ಯಕ್ತವಾಗುತ್ತಿವೆ. ಸರ್ಕಾರ ವಿದ್ಯಾರ್ಥಿಗಳ ಬೇಡಿಕೆಗಳಿಗೆ ಮತ್ತು ಅವರ ಭಾವನೆಗಳಿಗೆ ಸ್ಪಂದಿಸಿ ಕೂಡಲೇ ಈ ಧೋರಣೆಯನ್ನ ಬದಲಾಯಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಡೆದಂಥ ದುರ್ಘಟನೆ ಇಡೀ ದೇಶದಲ್ಲಿ ತಲ್ಲಣ ಮೂಡಿಸಿದೆ.
ಬಹುಶಃ ನಮ್ಮ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರೀತಿ ದಬ್ಬಾಳಿಕೆ ಆಗ್ತಾ ಇದೆ ಮತ್ತು ಯಾವ ರೀತಿ ವ್ಯವಸ್ಥೆ ಹದಗೆಡ್ತಾ ಇದೆ, ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನೀಟ್ ಅಂತಕ್ಕಂಥ ಸಮಸ್ಯೆ ಕಳೆದ 7-8 ವರ್ಷಗಳಿಂದ ಕೂಡ ಎಕ್ಸಾಮ್ಸ್ ಮಾಡೋ ಸಂದರ್ಭದಲ್ಲಿ ಪೇಪರ್ಸ್ ಲೀಕ್ ಆಗಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿ ಒಂದು ರೀತಿ ಲೋಪ ಆಗಿರ್ತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ಸಾರ್ವಜನಿಕವಾಗಿ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಗಳು ಮಾಡಿ ಅನೇಕ ರಾಜ್ಯಗಳಲ್ಲಿ ಕೂಡ ಇದರ ಬಗ್ಗೆ ಕಾಲದಿಂದ ಕಾಲಕ್ಕೆ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಸುಮ್ಮನೆ ಅವ್ರ ಮೇಲೆ ಏನೋ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ, ಯಾರು ಮಾಡಿದ್ದಾರೆ, ಲೀಕ್ ಮಾಡಿದ್ದಾರೆ, ಅವ್ರ ಮೇಲೆ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳೋದು ನೆಪ ಬಿಟ್ಟರೆ ಅದನ್ನು ಸರಿಪಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಸೊ ಈ ವಿಚಾರದಲ್ಲಿ ಕಳೆದ ಪರೀಕ್ಷೆಯಲ್ಲಿ ಏಕಾಏಕಿ 23 ಲಕ್ಷ ಏನು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು ಅದನ್ನು ಲೀಕ್ ಆಗಿದೆ ಅಂತೇಳಿ ಪೋಸ್ಟ್ಪೋನ್ ಮಾಡಿದ್ರು. ಪಾಪ 23 ಲಕ್ಷ ಚಿಲ್ಲರೆ ಮತ್ತೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು. ಈಗ ಅದನ್ನು ಆಗಿದೆ. ಹತಾಶರಾಗಿ ಸುಮಾರು 20 ಜನ ವಿದ್ಯಾರ್ಥಿಗಳು ಪ್ರಾಣ ತ್ಯಾಗ ಮಾಡಿಕೊಂಡ್ರು. ಅದ್ರ ಬಗ್ಗೆ ಕನಿಷ್ಠ ಸೌಜನ್ಯಕ್ಕೆ ಆದರೂ ಕೂಡ ಸರ್ಕಾರ ಅಥವಾ ಪ್ರಧಾನಮಂತ್ರಿಗಳು ಅಥವಾ ಸಂಬಂಧಪಟ್ಟಂಥ ಮಂತ್ರಿಗಳು ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ ಮತ್ತು ಧೈರ್ಯ ತುಂಬುವಂಥ ಕೆಲಸ ಮಾಡಲಿಲ್ಲ. ಈ ವೇಳೆ ಚೇಮೂಲ್ ನಿರ್ದೇಶಕ ಜಿಎಲ್ ದಿನೇಶ್ ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಂತಾಮಣಿ ನಗರದಲ್ಲಿ ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆ ಮತ್ತು ಮಾರಾಟವನ್ನು ತಡೆಯಲು ಅಬಕಾರಿ ಇಲಾಖೆ ಕೈಗೊಂಡ ವಿಶೇಷ ಕಾರ್ಯಾಚರಣೆಯಲ್ಲಿ ನಿಷೇಧಿತ ಎಂಡಿಎಂಎ ಮಾದಕ ವಸ್ತುವನ್ನು ಜಪ್ತಿ ಮಾಡಲಾಗಿದ್ದು ಒಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ. ಮಂಗಳವಾರ ರಾತ್ರಿ ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರು ಸರ್ಕಲ್ನಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಹೋಗುವ ರಸ್ತೆಯಲ್ಲಿರುವ ಇಂಡಿಯನ್ ಆಟೋಮೊಬೈಲ್ ಅಂಗಡಿಯ ಮೇಲೆ ದಾಳಿ ನಡೆಸಲಾಯಿತು. ಬಂಧಿತ ಆರೋಪಿಯನ್ನು 22 ವರ್ಷದ ಅರ್ಬಾಸ್ ಪಾಷಾ ಅಲಿಯಾಸ್ ನವಾಜ್ ಪಾಷಾ ಎಂದು ಗುರುತಿಸಲಾಗಿದೆ. ಆರೋಪಿಯಿಂದ ಸುಮಾರು 50,000 ರು ಮೌಲ್ಯದ 2210 ಗ್ರಾಂ ಎಂಡಿಎಂಎ ಮಾದಕ ವಸ್ತು ಹಾಗೂ ಡ್ರಗ್ ಸೇವನೆಗೆ ಬಳಸುತ್ತಿದ್ದ ಗಾಜಿನ ಕೊಳವೆಯನ್ನು ಜಪ್ತಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಅಬಕಾರಿ ಉಪ ಆಯುಕ್ತರ ಮಾರ್ಗದರ್ಶನದಲ್ಲಿ ಅಬಕಾರಿ ಉಪ ಅಧೀಕ್ಷಕರ ಜಿಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ದಾಳಿ ನಡೆಯಿತು. ಏನಾಗ್ತಿಕ್ಕಿ ಈ ತಂಡದಲ್ಲಿ ಅಬಕಾರಿ ನಿರೀಕ್ಷಕಿ ರೇಣುಕಾ ವಿ, ಉಪನಿರೀಕ್ಷಕ ಉಚ್ಚಪ್ಪ, ಸಿಬ್ಬಂದಿಗಳಾದ ಮೋಹನ್ ಎಂ, ಶಿವಸ್ವಾಮಿ ಸಿಎಸ್, ಚಾಲಕ ಮಂಜುನಾಥ್ ಹಾಗೂ ಗೃಹ ರಕ್ಷಕ ಸಿಬ್ಬಂದಿ ಭಾಗವಹಿಸಿದ್ದರು. ಇತ್ತೀಚಿನ ದಿನಗಳಲ್ಲಿ ಚಿಂತಾಮಣಿ ವ್ಯಾಪ್ತಿಯಲ್ಲಿ ಅಬಕಾರಿ ಇಲಾಖೆ ಸಾಲು ಸಾಲು ಕಾರ್ಯಾಚರಣೆ ನಡೆಸಿ ಮಾದಕ ವಸ್ತುಗಳನ್ನು ಜಪ್ತಿ ಮಾಡುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆಗೆ ಪಾತ್ರವಾಗಿದೆ. ಅಸ್ಲಂ ಪಾಷಾ, ಎಂಎಂಟಿ ನ್ಯೂಸ್, ಚಿಂತಾಮಣಿ. ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ತಪ್ಪಿಸಲು ಹುನ್ನಾರ. ಬಿಜೆಪಿ ಮುಖಂಡನಿಂದ ಭೂ ಕಬಳಿಕೆ ಅಸ್ತ್ರ ಆರೋಪ. ಸಚಿವ ಸ್ಥಾನ ನೀಡಿದರೆ ಪ್ರತಿಭಟನೆ, ಎಚ್ಚರಿಕೆ ಕೊಟ್ಟ ದಲಿತ ಮುಖಂಡರು. ಮಳೆ ಕೊರತೆಯಿಂದ ಭೀಕರ ಬರ ಹಿನ್ನೆಲೆ ಬಯಲುಸೀಮೆಗೆ ಕಾಲಿಟ್ಟ ಡಿಸಿಎಂ ಪರಮೇಶ್ವರ್. ರೈತರ ಜಮೀನಿಗೆ ತೆರಳಿ ಪರಿಶೀಲನೆ. ಕೂಲಿ ಹಣ ಕೇಳಿದ್ದಕ್ಕೆ ಕೊಲೆ ಆರೋಪ. ದೊಣ್ಣೆಯಿಂದ ಹೊಡೆದು ಭೀಕರ ಹತ್ಯೆ. ಆರೋಪಿಗಾಗಿ ಪೊಲೀಸರಿಂದ ತಲಾಶ್. ದೇಗುಲದ ಹುಂಡಿಗೆ ಕನ್ನ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಆರೋಪಿಗಳಿಗಾಗಿ ಬಲೆ ಬೀಸಿದ ಪೊಲೀಸರು. ವಿಶ್ವಾಸರ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.